ನಮ್ಮಮ್ಮ ರೆಡಿ ಮಾಡ್ತಾವ್ರೆ 365 ದೀಪ ಹಚ್ಚಕ್ಕೆ ಅಂತ ಹೇಳಿದೆ. ನಾವು ಅದಕ್ಕೆ ಕಾಯ್ಕೊಂಡು ಕೂತಿದ್ದೀವಿ. ಅವ್ರು ಹಚ್ಚಾದ್ಮೇಲೆ ನಾವು ಹಚ್ಚಬೇಕು. ಅದಕ್ಕೋಸ್ಕರ ಅವ್ರು ಹಚ್ಚಿದ ತಕ್ಷಣ ನಾವು ಹಚ್ಚಬೇಕು. ಎಲ್ಲರೂ 5 ಮೆಂಬರ್ಸ್ ಕೂಡ ಅಂತ ಇಲ್ಲೇ ಇದ್ದೀವಿ. ಸಖತ್ ರಶ್, ಹಬ್ಬ ಮುಗ್ದಾದ್ರೂ ಇನ್ನೂ ರಶ್ ಅವ್ರೆ ಹಂಗೆ ಜನ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಬೆಳಿಗ್ಗೆನೇ ರೆಡಿ ಆಗಿಬಿಟ್ಟು ಇವತ್ತು ಅಂಗಡಿ ರಜಾ, ಯಾಕಂದರೆ ಇವಾಗ ಟೆಂಪಲ್ಗೆ ಹೋಗಬೇಕು. ಅದಕ್ಕೋಸ್ಕರನೇ ಅಂಗಡಿ ರಜಾ. ಫುಲ್ ಎಲ್ಲ ರೆಡಿಯಾಗಿದ್ದಾರೆ. ಎಲ್ಲ ರೆಡಿಯಾಗಿ ನಮ್ಮ ಅಮ್ಮನ ಪೂಜೆ ಐಟಮ್ ತೊಗೊಂಡಿದ್ದಾರೆ. ನಾನು ಇವಾಗ ಅವಾಗಲೇ ರೆಡಿಯಾಗಿ ಲೇಟಾಗಿದ್ದೆ. ಇವಾಗ ರೆಡಿಯಾಗಿ ನಾವು ಲೇಟಾಗಿದ್ದರೂ 5 ನಿಮಿಷದಲ್ಲಿ ರೆಡಿ ಆಗಿಬಿಡ್ತೀವಿ. ಇವಾಗ ಗಾಡಿ ಎಲ್ಲ ಈಚೆ ಹಾಕಿದ್ದೀನಿ ಹೋಗಿ ಬರೋಕ್ಕೆ. ಹಂಗೆ ಸ್ವಲ್ಪ ನಾವು ಮಾಮೂಲಿ ಡೈಲಿ ರೂಟೀನ್ ಟೆಂಪಲ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಮಾಮೂಲಿ ಇವಾಗ ಹೋಗ್ಬಿಟ್ಟು ಒಂದು 5 ನಿಮಿಷದಲ್ಲಿ ಬರ್ತೀನಿ. ಅಷ್ಟರಲ್ಲಿ ಇವರು ರೆಡಿ ಆಗಿರ್ತಾರೆ. ಅವಾಗ ಕರ್ಕೊಂಡು ಹೋಗ್ಬಿಟ್ಟು ಸಂಜೆ ಅಷ್ಟರಲ್ಲಿ ಬರ್ತೀನಿ. ಗೈಸ್ ನೋಡಿ, ರೆಡಿಯಾಗಿದೆ, ಹೊರಡ್ಬೇಕಷ್ಟೇ. ಇಲ್ಲಿಂದ ಒಂದು 30 ಮಿನಿಟ್ಸ್ ಅನಿಸುತ್ತೆ. 30 ಮಿನಿಟ್ಸ್ ಹೋಗೋಕ್ಕೆ, 30 ಮಿನಿಟ್ಸ್ ಬರೋಕ್ಕೆ. ಇನ್ನು ಅವರು ತಲೆ ಬಾಚ್ಕೊಂಬತ್ತವ್ರೆ, ಅದೇ ಲೇಟ್ ಆಗೋದು ನಮಗೆ. ಗಾಡಿ ಎಲ್ಲ ರೆಡಿ ಮಾಡಿ ನಿಲ್ಸಿದ್ದೀವಿ, ತೊಳ್ದು ಏರಿಸ್ಕೊಂಬಂದು ಎಲ್ಲ ಮಾಡಿಬಿಟ್ಟು ಹೋಗೋದು ಇಲ್ಲಿಂದ ಅಂತ. ಆದರೆ ಇನ್ನೂ ಅವರು ಲೇಟ್ ಮಾಡ್ತಾರೆ ಹೋಗೋಣ. ನೋಡಿ, ಏನೋ ದೀಪದ ಐಟಮ್ ತೋಟವ್ರು ಇಲ್ಲಿ ನಿಂತ್ಕೊಂಡು. ನಾನು ಇಲ್ಲಿ ಆಲೇ 1 ಅವರ್ ಆಯ್ತು ನಿಂತ್ಕೊಂಡು. ಇನ್ನೂವರೆಗೂ ತೋಟನೇ ಅವರು ಇದ್ದರು. ಹೋಗೋ ರೂಟಲ್ಲೇ ಸೌಂಡ್ ಬೆಳೆಗಳ 2 ವರ್ಷ ಇಲ್ಲೇ ಇದ್ದೀನಿ. ಒಂದು ದಿನನೂ ಇಲ್ಲಿ ಬಂದು ಹತ್ರ ಇದ್ರೂ ಒಂದು ಸತಿನೂ ಬಂದಿಲ್ಲ ಶಾರ್ಟ್ ಬೆಳ್ಗಳಿಗೆ. ಇದೇ ಬೆಟ್ಟ ಮೇಲ್ಗಡೆ ಆ ಕಡೆ ಹಿಂದೆ ವ್ಯೂ ಪಾಯಿಂಟ್ ನೋಡಿ. ದೇವಸ್ಥಾನಕ್ಕೆ ಬಂದಿದ್ದಾಯ್ತು. ಇನ್ನೂ ಮುಗ್ದೋಗೈತೆ ಅಂದರೆ ಇನ್ನೂ ಇಷ್ಟೊಂದು ರಶ್ ಐತೆ ನೋಡಿ. ಜನ ಎಲ್ಲ ಹಂಗೆ ಅವರು. ನಾವೇನೋ ಖಾಲಿ ಆಗೋರೆ ಅಂತ ಬಂದಿದ್ದೀವಿ, ಖಾಲಿನೇ ಆಗಿಲ್ಲ. ಎಲ್ಲ ಫುಲ್ ಹಂಗಂಗೆ ಇಷ್ಟೊಂದು ಜನ ಅವರು. ನೋಡೋಣ, ಬರೀ ಎಷ್ಟೊಂದು ದರ್ಶನ ಮಾಡ್ಕೊಂಡು ಹೋಗೋದಲ್ವ. ಇಷ್ಟೊಂದು ರಶ್ ಐತೆ ಎಲ್ಲ ನೋಡಿ. ಇನ್ನೂ ಮುಗ್ದಾಲೆ 1 ವೀಕ್ ಮೇಲೆ ಆಯ್ತು, ಆದರೂ ಇಷ್ಟೊಂದು ರಶ್ ಐತೆ ಇಲ್ಲೆಲ್ಲ. ಅಲ್ಲಿಂದ ಬಂದು ಇನ್ನೊಂದು ಟೆಂಪಲಲ್ಲಿ ಇದೀವಿ ನೋಡಿ. ಇದು ಇನ್ನೊಂದು ಟೆಂಪಲ್. 2 ಕನ್ಸ್ಟ್ರಕ್ಷನ್ಸ್ ಮಾಡ್ತಾರೆ. ಇದು ಟೆಂಪಲ್ ಇಲ್ಲ ಮಕ್ಕ. ಅಲ್ಲೇ ಈ ಚಿಕ್ಕ ಮಕ್ಕಳು ಆಟ ಆಡ್ತಾರೆ ಹತ್ರ ನಿಂತ್ಬಿಟ್ಟದೇನೋ ನೋಡ್ತವ್ರೆ, ಗೊತ್ತಿಲ್ಲ ನನಗೆ. ಇನ್ನೊಂದು ಟೆಂಪಲ್ ಇದು. ನಮ್ಮ ಗಾಡಿ ನಿಲ್ಸಿದ್ದೀವಿ ಪಾರ್ಕಿಂಗಲ್ಲಿ. ನಾವು ಇಲ್ಲಿಂದ ಟೆಂಪಲ್ ಹೋಗ್ಬಿಟ್ಟು ಆಮೇಲೆ ಬರೋಣ. ಆ ಕಡೆಯಿಂದ ಹೋಗ್ಬಿಟ್ಟು ಬಂದ್ಬಿಟ್ಟು ಇಲ್ಲೂ ರಶ್ಶು, ಅಲ್ಲೂ ಟೆಂಪಲ್ ರಶ್ಶು, ಇಲ್ಲೂ ರಶ್ಶು. ನಮ್ಮಮ್ಮ ರೆಡಿ ಮಾಡ್ತಾವ್ರೆ 365 ದೀಪ ಹಚ್ಚಕ್ಕೆ ಅಂತ ಹೇಳಿದೆ. ನಾವು ಅದಕ್ಕೆ ಕಾಯ್ಕೊಂಡು ಕೂತಿದ್ದೀವಿ. ಅವ್ರು ಹಚ್ಚಾದ್ಮೇಲೆ ನಾವು ಹಚ್ಚಬೇಕು. ಅದಕ್ಕೋಸ್ಕರ ಅವ್ರು ಹಚ್ಚಿದ ತಕ್ಷಣ ನಾವು ಹಚ್ಚಬೇಕು. ಎಲ್ಲರೂ 5 ಮೆಂಬರ್ಸ್ ಕೂಡ ಅಂತ ಇಲ್ಲೇ ಇದ್ದೀವಿ. ಸಖತ್ ರಶ್, ಹಬ್ಬ ಮುಗ್ದಾದ್ರೂ ಇನ್ನೂ ರಶ್ ಅವ್ರೆ ಹಂಗೆ ಜನ. ಇಲ್ಲೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಇದು ಸ್ಪೈರಲ್ ತೊಗೊಂಡಿದ್ದೀವಿ 2. ನಾನು ಒಂದು, ನಮ್ಮ ಅಕ್ಕ ಒಂದು. ಟ್ವಿಸ್ಟರ್ ಅಂತೆ, ಸ್ಪೈರಲ್ ಅಂದರೆ ಟ್ವಿಸ್ಟರ್ ಅಂತ ಹೇಳ್ತಾರೆ. ನಮ್ಮಮ್ಮ ಅವರೆಲ್ಲ ಅವರೇ ಗೊತ್ತಿಲ್ಲ. ನಾವು ಹೊರಡಬೇಕು. ಟೈಮ್ ಆಯ್ತು. ಇಲ್ಲಿಂದ ಹೊರಟ್ರೆ ಇನ್ನೊಂದು 1 ಅವರ್ ಬೇಕು ಊರಿಗೆ ಹೋಗೋ. 30 to 1 ಅವರ್ ಬೇಕು ಊರಿಗೆ ಹೋಗೋಕ್ಕೆ. ಹೊರಡ್ತೀವಿ ಇವಾಗ. ಇದು ತಿನ್ಕೊಂಬಿಟ್ಟು ಒಂದು 5 ನಿಮಿಷ ಹೊರಡ್ತೀವಿ. ಗಾಯ್ಸ್, ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ರೋಡಲ್ಲಿ ಇವಾಗ ಸ್ವಲ್ಪ ಇನ್ನೂ ನಮ್ಮ ರೋಡ್ಗೆ ಹೋಗಿಲ್ಲ, ದೂರ ಇದ್ದೀವಿ. ಇಲ್ಲಿಂದ ತುಂಬ ದೂರ ಹೋಗ್ತಾ ಇದ್ದೀವಿ. ನಿಧಾನಕ್ಕೆ ಇಲ್ಲಿಂದ ಹೆಲ್ಮೆಟ್ ಹಾಕೊಳ್ಳೋದಾಗ್ದಲ್ಲೇ ಗಾಡಿ ಒಳಗಡೆ ಇಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿಂದ ಇನ್ನೊಂದು ಗಾಡಿ ಹಿಂದೆ ಬರ್ತಾ ಇದೆ, ನಾವು ಹೋಗ್ತಾ ಇದ್ದೀವಿ. ಒಂದು ಚಿಕ್ಕ ವಿರಾಮಕ್ಕೋಸ್ಕರ ನಿಂತವ್ರೆ ಇಲ್ಲಿ ಕೆರೆ ಹತ್ರ ಫೋಟೋ ಶೂಟ್ಸ್ ಮಾಡೋಕ್ಕೆ ಅಂತ. ಏನೋ ಫೋಟೋ ಶೂಟ್ಸ್ ಮಾಡ್ತೀವಿ ಅಂತ ನಿಂತ್ಕೊಂಡ್ರು. ಬಿಸಿಲಲ್ಲಿ ನಿಂತ್ಕೊಳ್ಳೋಕೈತೆ. ನಾನು ಒಂದು 5 ನಿಮಿಷ ನಿಂತಿದ್ದೀನಿ ಸುಮ್ಮನೆ ಹಿಂಗೆ. ಇನ್ನೊಂದು ಗಾಡಿ ಬರಬೇಕು, ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಇಲ್ಲೇ ನಿಂತಿದ್ದೀವಿ. ಅದಿನ್ನೂ ತುಂಬ ದೂರ ಇದೆ. ಇವರು ಇಲ್ಲಿ ಸ್ನ್ಯಾಪ್ ತೊಗೋತವ್ರೆ. ವೆದರ್ ನೋಡಿ ಹೆಂಗೈತೆ ಅಂತ. ಫುಲ್ ಕ್ಲಿಯರಾಗಿ ಮಸ್ತಾಗೈತೆ ಇವತ್ತು. ನಮ್ಮ ಗಾಡಿ ನೋಡಿ ಫುಲ್ಲು ಹೆಂಗೆ ಹೂವು ಎಲ್ಲ ಹಾಕಿ ಮುಂದೆ. ಇವಾಗ ಜಸ್ಟ್ ರೀಚ್ ಆಗಿದೆ ನಮ್ಮ ಮನೆ ಈಚೆ. ಗಾಡಿಯಲ್ಲೇ ಗಾಡಿ ಒಳಗಡೆ ಕೀ ಎತ್ಕೊಂಡು ಒಳಗಡೆ ಹೋಗ್ಬೇಕು. 1 ನಿಮಿಷ ಈಗ ಬಂದಿದ್ದೀವಲ್ಲ, ಒಂದು ಸ್ವಲ್ಪ ಗಾಡಿ ಕೂಲ್ ಆಗಲಿ ಅಂತ ಇಲ್ಲೇ ನಿಲ್ಲಿಸಿದ್ದೀನಿ. ಒಳಗಡೆ ಹಾಕ್ಬಿಡ್ತೀನಿ ನಾನು. ಆಯ್ತು, ಇವಾಗ ಜಸ್ಟು ಹಾಲು ತೊಗೊಂಬಂದ್ಬಿಟ್ಟು ಇವಾಗ ಎದ್ದು ಹಾಲು ಥರ ಮುಂಚೆ ಎದ್ಬಿಟ್ಟು ಹೋಗಿ ಹಾಲು ತೊಗೊಂಬಂದು ಇವಾಗ ಮತ್ತೆ ಸೇವೆ ಹೋಗ್ತಾಯಿದ್ದೀನಿ. ಹಾಸ್ಪಿಟ್ಲಿಗೆ ಕರ್ಕೊಂಡು. ಅವ್ರಿಗೆ ಸ್ವಲ್ಪ ಕೆಮ್ಮು ಎಲ್ಲ ಜಾಸ್ತಿ ಆಗೋಗಿದೆ. ನಾನು ಕರ್ಕೊಂಡು ಹೋಗ್ತೀನಿ. ನಮ್ಮ ಗಾಡಿ ಒಳಗಡೆ ಹಾಕಿದ್ದು. ಇವಾಗ ಮತ್ತೆ ಈಚೆ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಒಂದು 1 ಅವರ್ ಬೇಕು ಮತ್ತೆ ಕರ್ಕೊಂಬರೋಕ್ಕೆ. ಗಾಡಿ ತೆಗೆ, ನನ್ನ ಗಾಡಿ ಈಚೆ ತೆಗೆದ್ಬಿಟ್ಟು
ಕರ್ಕೊಂಡು ಹೋಗ್ಬಿಡ್ಬಿಡ್ತೀನಿ ಮತ್ತೆ ಅಲ್ಲಿಗೆ. ಇಲ್ಲೇ ಬಂದು ಕೂತಿದ್ದೀನಿ ಹಾಸ್ಪಿಟ್ಲ್ ಹತ್ರ. ಅವ್ರು ಒಳಗಡೆ ಹೋಗೋರೆ. ಇಲ್ಲೂ ಜನನೇ, ಎಲ್ಲಿ ಬಂದ್ರೂ ಜನ. ನಾನು ಅದಕ್ಕೆ ಕಾಯ್ಕೊಂಡು ಇಲ್ಲೇ ಕೂತಿದ್ದೀನಿ. ಅದೇ ಇಷ್ಟೊತ್ತಾಗುತ್ತೆ ಅಂತ. ಅಲ್ಲಿ ಒಳಗಡೆ ಹೋಗೋಕ್ಕೆ ಎಲ್ಲ ಕೆಮ್ತಾವ್ರು ಅವರೇನೆ. ಸುಮ್ಮನೆ ಒಳಗೆ ಹೋಗೋದು ಅಂತ ಇಲ್ಲೇ ಕೂತಿದ್ದೀನಿ. ಒಬ್ಬರು ಇಂಜೆಕ್ಷನ್ ಮಾಡ್ಕೊಂಬಂದವ್ರೆ, ಇನ್ನೊಬ್ರು ಬರಬೇಕು. ಅವ್ರು ಬರೋವ್ರಿಗೂ ಕಾಯ್ಬಿಟ್ಟು ಹೋಗೋಣ. ನಮಗೂ ಮತ್ತೆ ಕರ್ಕೊಂಡ್ಬಂದು ಇಲ್ಲಿ ಬೇಜಾರಾಗ್ಬಿಟ್ಟಿದೆ. ಜಸ್ಟ್ ಬಂದು ಎರಡು ಗಾಡಿ ಒಳಗಡೆ ಹಾಕಿ ಈಗಿನ್ನೂ ಬಂದೇನಿ. ಕರೆಕ್ಟಾಗಿ ಹೋಗ್ಬೇಕಾದ್ರೆ ಡೋರ್ ತೆಗ್ದಿದ್ದೆ. ಈಗ ಬಂದಾಗ ಕರೆಕ್ಟಾಗಿ ಡೋರ್ ಹಾಕ್ತಾಯಿದ್ದೀನಿ. ಫುಲ್ಲು ಚಳಿ. ಈಚೆ ಕಡೆ ಗಾಳಿ ಜಾಸ್ತಿ ಐತೆ. ಈಚೆ ಕಡೆ ಏನೋ ಅಂದ್ಕೊಂಡು ಹೋಗಿದ್ದೆ, ಸಕ್ಕ ಚಳಿ ಐತೆ ಮಾತ್ರ ಈಚೆ. ಇವಾಗ ಈ ಟೋಪಿನ ಗಾಡಿ ಒಳಗಡೆ ಇಟ್ಬಿಟ್ಟು ಒಳಗಡೆ ಹೋಗ್ತೀನಿ. ಇವಾಗ ಜಸ್ಟ್ ಊಟ ಮಾಡ್ಕೊಂಬಂದೆ. ಈಗ ಊಟ ಮುಗಿಸ್ಕೊಂಬಂದ್ಬಿಟ್ಟು ಮಲಗಬೇಕು. ಮಾಮೂಲಿ ನಮ್ಮ ಎಡಿಟಿಂಗ್ ಕೆಲಸ ಇರುತ್ತಲ್ಲ, ಕೆಲಸ ಮಾಡಬೇಕು. ಅವರೆಲ್ಲ ಬಿಗ್ ಬಾಸ್ ನೋಡ್ಕೊಂಡು ಚರ್ಚೆ ಮಾಡ್ತಾಯಿದ್ದಾರೆ. ನಾವು ಇವಾಗ ಮಲಗ್ಬಿಟ್ಟು ಎಡಿಟಿಂಗ್ ಮುಗಿಸ್ಬಿಟ್ಟು ಮಲ್ಕೊಳ್ಳೋಣ ಅಷ್ಟೇ. ಈಗ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.